ಮತ್ತೊಂದು ಕಡೆ ಸಿಟಿ ರವಿ ಅವರ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಯ್ತಾ ಅನ್ನೋ ಅನುಮಾನ. ಖಾನಾಪುರ ಸಿಪಿಐಯನ್ನ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬಿಜೆಪಿ ನಾಯಕರನ್ನ ಖಾನಾಪುರ ಠಾಣೆ ಒಳಗೆ ಬಿಟ್ಟಿದ್ದು ಕರ್ತವ್ಯ ಲೋಪ ಹಾಗೆ ನಿರ್ಲಕ್ಷ್ಯ, ಹೀಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಟಾಕ್ ಫೈಟ್. ದೊಡ್ಡವರ ಬಡಿದಾಟದಲ್ಲಿ ಸಿಪಿಐ ಟಾರ್ಗೆಟ್. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತೆ ಕಾಣುತ್ತಿದೆ. ಖಾನಾಪುರ ಸಿಪಿಐ ಮಂಜುನಾಥ ನಾಯಕನ್ನ ಅಮಾನತುಗೊಳಿಸಿ ಬೆಳಗಾವಿ ಐಜಿಪಿ ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇದೇ ವಿಚಾರ ಈಗ ಪೊಲಿಟಿಕಲ್ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಅಸಲಿಗೆ ಡಿಸೆಂಬರ್ 19ರಂದು ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿ ಠಾಣೆಯಲ್ಲಿ ಕೇಸ್ ದಾಖಲಾಯಿತು. ಆದರೆ ಹಿರೇಬಾಗೇವಾಡಿ ಬದಲಿಗೆ ಸಿಟಿ ರವಿ ಅವರನ್ನ ಖಾನಾಪುರ ಠಾಣೆಗೆ ಕರೆದೊಯ್ಯಲಾಯಿತು. ಅಂದು ಖಾನಾಪುರ ಪೊಲೀಸ್ ಠಾಣೆ ಎದುರೇ ಭಾರೀ ಹೈಡ್ರಾಮಾ ನಡೆಯಿತು. ಈ ಎಲ್ಲ ಘಟನೆಗೆ ಸಂಬಂಧಿಸಿದಂತೆ ಈಗ ಸಿಪಿಐ ಮೇಲೆ ಕ್ರಮ ತೆಗೆದುಕೊಳ್ಳುವ ಮೂಲಕ ಸರ್ಕಾರ ತೇಪೆ ಹಚ್ಚೋ ಕೆಲಸಕ್ಕೆ ಕೈ ಹಾಕಿದೆ. ಈ ಹಂತದಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಎಸ್ಪಿ ಮೇಲೆ ಕ್ರಮ ಯಾಕಿಲ್ಲ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಕರ್ಕೊಂಡೋಗಿ ಜಲ್ಲಿ ಕ್ರಷರ್ಗೆ ಕರ್ಕೊಂಡೋಗಿದ್ದು ಕಾಡಿನ ಮಧ್ಯಕ್ಕೆ. ನನ್ನ ಆರೋಪ ಇದೆ, ನನ್ನನ್ನ ಪ್ರೀ ಪ್ಲಾನ್ಡ್ ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು, ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಮೇಲೆ ಕ್ರಮ ಆಗಬೇಕಾಗಿದ್ದು, ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ, ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು. ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು. ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ. ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ತಿರುಗಿಬಿದ್ದಿವೆ. ಸಿಪಿಐ ಮಂಜುನಾಥ್ ನಾಯ್ಕ್ ಅಮಾನತು ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಈ ಕೆಸರೆರಚಾಟ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಸಿಟಿ ರವಿ ಅವರ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಯ್ತಾ ಅನ್ನೋ ಅನುಮಾನ. ಖಾನಾಪುರ ಸಿಪಿಐಯನ್ನ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬಿಜೆಪಿ ನಾಯಕರನ್ನ ಖಾನಾಪುರ ಠಾಣೆ ಒಳಗೆ ಬಿಟ್ಟಿದ್ದು ಕರ್ತವ್ಯ ಲೋಪ ಹಾಗೆ ನಿರ್ಲಕ್ಷ್ಯ, ಹೀಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಟಾಕ್ ಫೈಟ್. ದೊಡ್ಡವರ ಬಡಿದಾಟದಲ್ಲಿ ಸಿಪಿಐ ಟಾರ್ಗೆಟ್. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತೆ ಕಾಣುತ್ತಿದೆ. ಖಾನಾಪುರ ಸಿಪಿಐ ಮಂಜುನಾಥ ನಾಯಕನ್ನ ಅಮಾನತುಗೊಳಿಸಿ ಬೆಳಗಾವಿ ಐಜಿಪಿ ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇದೇ ವಿಚಾರ ಈಗ ಪೊಲಿಟಿಕಲ್ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ.
ಅಸಲಿಗೆ ಡಿಸೆಂಬರ್ 19ರಂದು ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿ ಠಾಣೆಯಲ್ಲಿ ಕೇಸ್ ದಾಖಲಾಯಿತು. ಆದರೆ ಹಿರೇಬಾಗೇವಾಡಿ ಬದಲಿಗೆ ಸಿಟಿ ರವಿ ಅವರನ್ನ ಖಾನಾಪುರ ಠಾಣೆಗೆ ಕರೆದೊಯ್ಯಲಾಯಿತು. ಅಂದು ಖಾನಾಪುರ ಪೊಲೀಸ್ ಠಾಣೆ ಎದುರೇ ಭಾರೀ ಹೈಡ್ರಾಮಾ ನಡೆಯಿತು. ಈ ಎಲ್ಲ ಘಟನೆಗೆ ಸಂಬಂಧಿಸಿದಂತೆ ಈಗ ಸಿಪಿಐ ಮೇಲೆ ಕ್ರಮ ತೆಗೆದುಕೊಳ್ಳುವ ಮೂಲಕ ಸರ್ಕಾರ ತೇಪೆ ಹಚ್ಚೋ ಕೆಲಸಕ್ಕೆ ಕೈ ಹಾಕಿದೆ. ಈ ಹಂತದಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಎಸ್ಪಿ ಮೇಲೆ ಕ್ರಮ ಯಾಕಿಲ್ಲ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಕರ್ಕೊಂಡೋಗಿ ಜಲ್ಲಿ ಕ್ರಷರಿಗೆ ಕರ್ಕೊಂಡೋಗಿದ್ದು ಕಾಡಿನ ಮಧ್ಯಕ್ಕೆ. ನನ್ನ ಆರೋಪ ಇದೆ, ನನ್ನನ್ನು ಪ್ರೀ ಪ್ಲಾನ್ಡ್ ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು, ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಮೇಲೆ ಕ್ರಮ ಆಗಬೇಕಾಗಿದ್ದು, ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ, ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು. ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು. ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ. ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ತಿರುಗಿಬಿದ್ದಿವೆ. ಸಿಪಿಐ ಮಂಜುನಾಥ್ ನಾಯ್ಕ್ ಅಮಾನತು ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಈ ಕೆಸರೆರಚಾಟ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರಿನ ಕಮಿಷನರ್ ಅವರಿಂದ ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅದು ಮೊಟ್ಟೆ ಕೆಲವರು ಯಾರೋ ಈಗ ತಾನೇ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು, ಅದರಲ್ಲಿ ಆ್ಯಸಿಡ್ ಹಾಕಿದ್ರು ಹಾಗೆ ಹೀಗೆ ಅಂತ ಏನೋ ಹೇಳ್ತಾಯಿದ್ರು. ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ. ಆನಂತರ ಸತ್ಯಾಂಶ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ. ಗೊತ್ತಿಲ್ಲ ನನಗೆ ಬಂದಿರೋ ಮಾಹಿತಿ ಇಷ್ಟೇ. ಮೊಟ್ಟೆ ಹಾಕಿದ್ರು, ಕಾರ್ ಮೇಲೂ ಮೊಟ್ಟೆ ಹಾಕಿದ್ರು, ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದ್ರು ಅಂತ ಹೇಳಿ ಮಾಹಿತಿ ಬಂದಿದೆ. ಫರ್ದರ್ ವೆರಿಫಿಕೇಷನನ್ನು ಮಾಡ್ಕೊಳ್ತೀವಿ. ಕೊಲೆಗೆ ಸಂಚ ರೂಪಿಸಿದ್ದಾರೆ, ಕುಸ್ಮಾನಲ್ಲಿ MLA ಮಾಡೋ ಸಲುವಾಗಿ ಈ ಥರ ತಂತ್ರಗಳು ಮಾಡ್ತಿದ್ದಾರೆ ಅನ್ನೋದು ಆರೋಪ. ನೋಡಿ, ಅದೆಲ್ಲ ಸ್ಪೆಕ್ಯುಲೇಷನ್ಸು. ನಾವು ಯಾವುದನ್ನು ಕೂಡ ಅದ್ರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಬಂದಿರುವಂಥ ಮಾಹಿತಿ ಎದುರಿಸ್ತಾ ಇದ್ದಾರೆ.